ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಸ್ಯಾಟರ್ಡೇ ಸಂಜೆ 7:41. ನಂದೇನು ವಿಡಿಯೋ ಮಾಡೋದು ಪ್ಲ್ಯಾನ್ ಇದ್ದಿಲ್ಲ, ಬಟ್ ಹಂಗೂ ನನ್ನ ಫ್ರೆಂಡ್ಸಿಗೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಡಲ್ ಅನಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ನಿದ್ದೆ ಸ್ವಲ್ಪ ಕಮ್ಮಿ ಆಗಿದೆ. ಮುಂಚೆನೇ ತುಂಬ ಕಮ್ಮಿ, ಅದರಲ್ಲಿ ಇನ್ನೂ ಕಮ್ಮಿ ಆಗಿದೆ. ಎನಿವೆ ಗಾಯ್ಸ್, ಈಗ ಹೊರಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಹೊರಡ್ತೀನಿ ಇವಾಗ. ಅಲ್ಲಿ ಸಿ ಯು ಗೈಸ್ ಸೂನ್, ಆಯಿತಾ? ಟಾಟಾ. ನಾನು ಬೆಳಗ್ಗೆ ಒಂದು ತಲೆ ಸ್ನಾನ ಮಾಡಿದ್ಮೇಲೆ ಡ್ಯಾಂಪ್ ಹೇರಲ್ಲಿ ಇದು ಹಚ್ಚಿದ್ದೆ. ಯಾವುದು ಕರ್ಲಿಂಗ್ ಮೂಸ್ ಬ್ರ್ಯಾಂಡ್ ಬಂದುಬಿಟ್ಟು ಆಝಿ ಅಂತ. ಕರ್ಲ್ ಅಂತೂ ನನಗೇನು ಅನಿಸ್ತಿಲ್ಲ ಆಗಿದೆ ಅಂತ, ಬಟ್ ನಾನು ಸ್ವಲ್ಪ ಇವಾಗ ಹೊರಗೆ ಹೋಗ್ತಿದ್ದೀನಿ ಅಂತ ಮುಂದೆ ಮಾಡಿದೆ. ಚೆನ್ನಾಗಂತೂ ಕಾಣ್ತಿದೆ. ಆ ಕ್ರೀಮ್ ಯೂಸ್ ಆಯಿತೋ ಇಲ್ಲೋ ಅಂತ ನನಗೆ ಗೊತ್ತಾಗಿಲ್ಲ. ಮೇ ಬಿ ನನಗೆ ಮಾಡೋಕ್ಕೆ ಬಂದಿಲ್ಲ ಅನಿಸುತ್ತೆ. ಯಾರಿಗಾರು ಕೇಳಿಬಿಟ್ಟು ಕ್ಲೀನಾಗಿ ಮಾಡ್ತೀನಿ. ನನ್ನ ಫ್ರೆಂಡ್ ಮಾನಸನ್ ಕೂದಲು ತುಂಬ ಚೆನ್ನಾಗಿದೆ, ಫುಲ್ ಕರ್ಲಿ ಹೇರು, ಅವಳಿಗೆ ಕೇಳ್ತೀನಿ. ಇಲ್ಲಾಂದರೆ ಯಾರಿಗಾರು ಕೇಳ್ತೀನಿ, ನೋಡೋಣ ಹೆಂಗೆ ಅಂತ. ಆಲ್ರೆಡಿ ಸ್ಟ್ರೈಟ್ ಆಗ್ತಿದೆ. ನಂದೇನು ಪಿನ್ ಸ್ಟ್ರೈಟ್ ಅಲ್ಲ, ಬಟ್ ಆದರೂ ಸ್ಟ್ರೈಟೇ ನನಗಿಷ್ಟ, ಬಟ್ ಆದರೆ ಕರ್ಲ್ ಜಾಸ್ತಿ ಇಷ್ಟ. ಎನಿವೆ ಗೈಸ್, ಸಿಗ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ, ಆಯಿತಾ? ಬಾಯ್ ಬಾಯ್. ಇವಾಗ ನಾನು ಡೇನಿಯಾ ಬೀಚ್ ಹತ್ರ ಇರೋ ಒಂದು ದಿ ಫೀಲ್ಡ್ ಐರಿಷ್ ಪಬ್ ಅಂತ, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಇಲ್ಲಿ ಹತ್ತಿರ ಇದ್ದರೆ ಹೋಗಿ ಬನ್ನಿ. ಹೊರಗಿಂದನೂ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಮತ್ತು ಒಂದು ಕ್ಲಾಸಿಕ್ ಐರಿಷ್ ಪಬ್ ಆಯಿತಾ ಇದು. ಒಳಗೋದ್ರೆ ಆ್ಯಂಬಿಯನ್ಸ್ ತುಂಬ ಒಂಥರ ಕೋಝಿ ಇತ್ತು, ಲೈವ್ಲಿ ಆಗಿತ್ತು. ನಾನು ಲೈವ್ ಮ್ಯೂಸಿಕ್ ಆಗ್ತಾಯಿತ್ತು, ಬಟ್ ನಾನು ತೊಗೊಳ್ಳೋದು ಮರ್ತುಬಿಟ್ಟೆ. ನಾನು ಅಲ್ಲಿ ಒಂದು ಫುಡ್ ಟ್ರೈ ಮಾಡಿದೆ. ಅದು ಏನಂತಾರೆ, ಪೀಟಾ ಬ್ರೆಡ್ ಮತ್ತು ಹಮ್ಮಸ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತಿನ್ನೇನು ಅಂತಂದರೆ, ಇದು ಇಂಟ್ರೆಸ್ಟಿಂಗ್ ಮಾಡಿದ್ರೆ ಇದೆ ಐರಿಷ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಗ್ರೂಪ್ ಆಫ್ ಗರ್ಲ್ಸ್ ಅಂದರೆ ಟ್ರೆಡಿಷ್ನಲ್ ಐರಿಷ್ ಸ್ಟೆಪ್ ಮಾಡ್ತಾಯಿದ್ರು. ಅದು ಫುಟ್ ವರ್ಕ್ ತುಂಬ ಎನರ್ಜೆಟಿಕ್ ಇತ್ತು. ಈಗ ಕೇಳಿಸ್ಕೊಳ್ಳಿ. The next day, ಬೆಳಗ್ಗೆಯಿಂದನೂ ಮಳೆ ಬಿಟ್ಟೇ ಇಲ್ಲ. ಅಷ್ಟು ಚೆನ್ನಾಗಿತ್ತು ವೆದರ್. ಅಂದರೆ ಲಿಟ್ರಲಿ ನಮ್ಮ ಶಿವಮೊಗ್ಗ ಥರ ಅನಿಸ್ತಾ ಇತ್ತು ನನಗೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ನೆಕ್ಸ್ಟ್ ಡೇ ಸಂಡೇ. ಇವತ್ತು ದೇವಸ್ಥಾನ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ನೆಕ್ಸ್ಟ್ ಡೇ, ಆವಾಗಲೇ ಹೇಳ್ದಂಗೆ. ಇವಾಗ ಶಿವ ವಿಷ್ಣು ಟೆಂಪಲ್ ಅಂತ ಇದೆ ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸು ಆಗಲ್ಲ, ಅಷ್ಟೇ ದೂರ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಯುಗಾದಿ ದಿವಸ ನನಗೆ ಚಂದ್ರ ಅಲ್ಲೇ ಕಾಣಿಸಿತ್ತಾಯ್ತಾ, ಅದಕ್ಕೆ ಅದು ಆ ಕ್ಲಿಪ್ ಹಾಕಿದ್ದೀನಿ. ಲಾಸ್ಟ್ ಹೋಗಿದ್ದು ನಾನು ಆವಾಗೆ. ರೆಡಿ ಮಾಡಿಟ್ಟಿದ್ದೀನಿ ದೋಸೆಗೆ, ಬೆಣ್ಣೆ ದೋಸೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ಹತ್ರ ರೆಸಿಪಿ ಕೇಳಿ ಇನ್ನೇ ಮಿಕ್ಸಿ ಮಾಡಿ ಇಟ್ಟೆ. ಬಟ್ ಏನು ಗೊತ್ತಾ, ಫರ್ಮೆಂಟೇ ಆಗಲ್ಲಪ್ಪ ಒಂದೊಂದ್ಸತಿ. ಇವಾಗ ನೋಡಬೇಕು, ಈಗ ಮಧ್ಯಾಹ್ನ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪನಾದ್ರು ಫರ್ಮೆಂಟ್ ಆಗುತ್ತಾ ಅಂತ. ಮೇ ಬಿ ಹ್ಯೂಮಿಡ್ಡಾ ಅಥವಾ ಇಲ್ಲಿ ವೆದರಿಗ ಅಥವಾ ಅದು ನಂಗೆ ಗೊತ್ತಾಗ್ತಿಲ್ಲ. ಎನಿವೆ ಲೆಟ್ಸ್ ಸಿ. ತಿಂದರೆ ಸಾಕು ನನಗೆ ಅಷ್ಟೇ. ದೇವಸ್ಥಾನದಲ್ಲಿ ಊಟ ಸಿಗುತ್ತೆ, ಬೈದವೆ ಪೇ ಮಾಡಬೇಕು. ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಪುಳಿಯೋಗರೆ, ಲಿಟ್ರಲಿ ಎಲ್ಲ ಸಿಗುತ್ತೆ. ಎಲ್ಲದು ಅಂದರೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮತ್ತು ಪೂರಿ, ಪುಲಾವ್ ಆ ಥರ ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ, ನಾಟ್ ಬ್ಯಾಡ್. ಫುಡ್ ಅಂತೂ ಏನೂ ಇಲ್ಲ, ಬಟ್ ನಾನು ಮನೆಗಳು ಹೋಗಿ ತಿಂತೀನಿ. ಆಮೇಲೆ ನಾನು ಸಿಂಪಲ್ ಕುರ್ತಿ ಸೆಟ್ ಹಾಕ್ಕೊಂಡಿದ್ದೀನಿ. ತೆಕ್ಕಿದ್ದೀನಿ. ಇಷ್ಟೇ ನಾನು ಮಾಡಿರೋದು. ಇವತ್ತಂತೂ ನಾನು ಕನ್ಸಿಲರ್ ಏನೂ ಹಚ್ಚೇ ಇಲ್ಲ. ಐ ಥಿಂಕ್ ವಿಚ್ ಇಸ್ ಓಕೆ. ತೋರಿಸ್ಲಾ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಅಂತ. ಹಿಂಗೆ ಕಾಣಿಸ್ತಿದೆ, ಚೆನ್ನಾಗಿದೆಲ್ಲ. ಚೆನ್ನಾಗಿದೆ ನೋಡಿ. ಇದು ಹೊರಗಡೆ ಮನೆ ಮುಂದೆ ಇದೇ ದೇವಸ್ಥಾನ ತೋರಿಸ್ತೇನೆ ನಿಮಗೆ. ಶಿವ ವಿಷ್ಣು ಟೆಂಪಲ್ ಅಂತ, ತುಂಬ ಚೆನ್ನಾಗಿದೆ. ನಮ್ಮ ಸೌತ್ ಇಂಡಿಯನ್ ಟೆಂಪಲ್ ಥರನೇ ಇದೆ. ಇಲ್ಲೂ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇವಾಗ. ಅದು ಯಜ್ಞ, ಅದು ಹೋಮ ಎಲ್ಲ ಮಾಡಿಸ್ತಾರಲ್ಲ, ಅದು ಮಾಡೋಕ್ಕೆ ಅನಿಸುತ್ತೆ, ಅಥವಾ ಊಟದ ಹಾಲ ಗೊತ್ತಿಲ್ಲ ನನಗೆ.
ದೇವಸ್ಥಾನ. ಇದೇ ಶಿವ ವಿಷ್ಣು ಟೆಂಪಲ್ಲು. ಹೆಂಗಿದೆ ಅಂತಂದರೆ ನಮ್ಮ ಸೌತ್ ಇಂಡಿಯನ್ ಆರ್ಕಿಟೆಕ್ಚರೇ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಯಾರಪ್ಪ. ತುಂಬ ರೀಸೆಂಟಾಗಿ ರಿನೋವೇಟು ಆಗಿದೆ ಇದು, ತುಂಬ ಚೆನ್ನಾಗಿದೆ. ಒಳಗಡೆ ಮೇನ್ ದೇವರು ಅಂದರೆ ಶಿವ ಮತ್ತು ವಿಷ್ಣು, ಪ್ಲಸ್ ಎಲ್ಲ ದೇವರು ಇದ್ದಾರೆ, ಮಹಾಲಕ್ಷ್ಮಿ, ಕಾಮಾಕ್ಷಿ ಪ್ಲಸ್ ಎಲ್ಲದು. ಅದಾದಮೇಲೆ ಸೇಮ್ ಇಂಡಿಯನ್ ಟ್ರೆಡಿಷ್ನಲ್ ವೇ ಅಲ್ಲೇ ಕಟ್ಟಿರೋದು, ಕಾವಿಂಗ್ಸ್ ಮತ್ತು ಡಿಸೈನ್ ಎಲ್ಲ. ಒಳಗೋದ್ರೆ ಅಂತೂ ಫುಲ್ಲು ಪೀಸ್ಫುಲ್. ಸಾರಿ ಗೈಸ್, ಒಳಗಡೆ ವೀಡಿಯೋ ತೊಗೊಳಕ್ಕೆ ಬಿಡಲ್ಲ, ಮತ್ತು ಯಾಕೆ ರಿಸ್ಕ್ ತೊಗೊಳ್ಳಿ ಅಂತ ನಾನು ತೊಗೊಂಡಿಲ್ಲ. ಇವತ್ತೇನೋ ಮಹಾಲಕ್ಷ್ಮಿ ಅವ್ರದ್ದು ಕಥಾ ಏನೋ ನಡೀತಾ ಇತ್ತು ಒಳಗಡೆ, ತುಂಬ ಚೆನ್ನಾಗಿತ್ತು. ಎನಿವೇ ಗೈಸ್, ಮನೆಗೆ ಹೊರಟೆ. ಓಕೆ, ಬಾಯ್ ಬಾಯ್, ಮತ್ತೆ ಬರ್ತೀವಿ. ಇವಾಗ ನಾನು ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಓ ಮೈ ಗಾಡ್ ಅಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲೇ ಎಲ್ಲಾದರೂ ಅಲಿಗೇಟರ್ಸ್ ಇದ್ದರೆ ಅದೇ ನಾನು ಥಿಂಕ್ ಮಾಡ್ತಾಯಿದ್ದೆ. ಯಾರ್ಯಾರಿಗೆ ಪಿಂಕ್ ಇಷ್ಟ ಇರುತ್ತಲ್ಲ ಅವರಿಗಂತೂ ಪರ್ಫೆಕ್ಟ್ ಪ್ಲೇಸ್ ಫೋಟೋ ಶೂಟ್ ಮಾಡೋಕ್ಕೆ. ಇದೊಂದು ಪ್ಲೇಸ್ ಏನಂತ ಅಂದರೆ, ಈ ಕಬ್ಬಿನ ಹಾಲು ಮತ್ತು ಎಳ್ನೀರು ಆ ಥರ ಸಿಗುತ್ತೆ, ಮಿಮೋಸಾ ಅದೆಲ್ಲ. ನಾನು ಒಂದೇ ಒಂದು ತೊಗೊಂಡೆ. ಎಷ್ಟು ಗೊತ್ತಾ ಅದಕ್ಕೆ? $9. ಒಂದು ಸಣ್ಣದು ಇದೆ, ಇದಕ್ಕೆ $9. ವರ್ತ್ ಅಂತ ಅನಿಸ್ಲಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಆ ವಾಟರ್ ಹೆಂಗೆ ಸ್ವೀಟ್ ಅಂದರೆ ಅದು ಯಾವ ಥರ ಸ್ವೀಟ್ ಇತ್ತು ಗೊತ್ತಾ, ಒಂಥರ ಇಂಜೆಕ್ಟೆಡ್ ಇರುತ್ತಲ್ಲ ಆ ಥರ. ಬಟ್ ವೆರಿ ಕ್ಯೂಟ್ ಇತ್ತು. ಅದೇ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ನಾನು ಆಲ್ರೆಡಿ ಪಲ್ಯ ಮಾಡಿಟ್ಟಿದ್ದೆ, ಪಲ್ಯ ರೆಡಿ ಇದೆ. ಆಲೂಗಡ್ಡೆ ಪಲ್ಯ ಮತ್ತು ನನ್ನ ದೋಸೆ ಮತ್ತು ನನ್ನ ಚಟ್ನಿ. ನನ್ನ ಪ್ಲೇಟನ್ನು ತೋರಿಸ್ತೀನಿ ಇವಾಗ. ಹೇಗೆ ಕಾಣ್ತಿದೆ, ನಾನು ಎಂಜಾಯ್ ಮಾಡ್ತೀನಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬೇಗ ಸಿಗ್ತೀನಿ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು.